ಎಲ್ಲ ತಾಲೂಕಿನ ರೈತ ಬಾಂಧವರಿಗೆ ನಾವು ಪ್ರಥಮವಾಗಿ ನಮನಗಳನ್ನು ಹೇಳ್ತಾ, ನಾವು ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕು ಕಲಾವಿದರ ಒಕ್ಕೂಟ ಅಂತ ಹೇಳಿ ನಮ್ಮಲ್ಲಿ ನಾಮಫಲಕ ಕಲಾವಿದರಂದ್ರೆ ಬೋರ್ಡ್ ಬರೆಯುವಂಥವ್ರು, ಶಿಲ್ಪ ಮಾಡುವಂಥವ್ರು, ಮತ್ತೆ ಇತರೆ ಜನಪದ ಕಲಾವಿದರು, ಸಂಗೀತರು ಎಲ್ಲರೂ ಸೇರಿ ಒಂದು ಒಕ್ಕೂಟ. ಇನ್ನೂ ಒಂದು 10 ಜನ ಕಲಾವಿದರು ಬಂದು ಸೇರಿದ್ದಾರೆ. ಈಗ ನಾವು ಟೌನಲ್ಲಿ ಎಷ್ಟು ಜನ ಇದ್ದೀವಿ, ಇಲ್ಲಿ ಬಂದಿದ್ದೀವಿ. ಏನಕ್ಕಾಗಿ ಅಂತಂದ್ರೆ ಹಗಲುರಾತ್ರಿ ನಡ್ತಕ್ಕಂಥ ಈ ರೈತರ ಹೋರಾಟ ಇದೆಯಲ್ಲ, ಹೇಮಾವತಿ ನೀರಿನ ಹೋರಾಟ, ಇದರ ಯಶಸ್ವಿಗೆ ಏನು ನಮ್ಮ ರೈತರು ಹೋರಾಟ ನಡೆಸ್ತಾರೆ ಅವ್ರಿಗೆ ನಾವು ಬೆಂಬಲವನ್ನು ಸೂಚಿಸಲಿಕ್ಕಾಗಿ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ನೀರಾವರಿಯಲ್ಲಿ ಹರಿಯುವಂತ ಪ್ರಯತ್ನ ಏನಿದೆ ಅದು ತುಂಬಾ ಮಂದಗತಿಯಲ್ಲಿ ವರ್ಷಾಂಗಟ್ಟಲೆ ಆಗೋಗೈತಿ. ಆಮೆ ಆದ್ರೂ ಒಂದು ಸ್ವಲ್ಪ ಪಾಸ್ ಆಗಿ ಹೋಗ್ತಿರೋದು, ಇದು ಆಮೆಗಿಂತ ಕಡಿಮೆ ನಡಿಗೆಯಲ್ಲಿ ಹೋಗ್ತಿರೋಂಥದ್ದು. ಇಲ್ಲಿ ಆಡಳಿತ ಮಾಡುವಂತವರಾಗ್ಲಿ, ಅಧಿಕಾರಿಗಳು, ನಾಯಕರುಗಳು ಎಲ್ಲರೂ ಸಹ ಇಚ್ಛಾಶಕ್ತಿಯನ್ನೇ ಬಿಟ್ಟಿರೋಂಥದ್ದು. ಇವತ್ತ ರೈತರು ಬಂದು ಇಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ಮತ್ತೆ ನಮ್ಮ ಮಕ್ಕಳನ್ನ ನಾವು ಪಡ್ಕೊಳ್ಳಿಕ್ಕಾಗಿ ಬಂದಿದ್ದೀವಿ. ನಾವು ಇಲ್ಲಿ ನಡೆದಂತ ಎಲ್ಲ ಹೋರಾಟದಲ್ಲೂ ಸಹ ನಾವು ಹಿಂದಿಂದಲೂ ಭಾಗವಹಿಸಿದ್ದೀವಿ. ನಾವು ಕಾಲ್ನಡಿಗೆಯಲ್ಲಿ KB ಕ್ರಾಸಿಗೆ ಹೋದಂತ ಸಂದರ್ಭದಲ್ಲಿ, ಮತ್ತೆ ಬೈಕ್ ಜಾತ ಹೋದಂತ ಸಂದರ್ಭದಲ್ಲಿ, ಹೀಗೆ ಪ್ರತಿಯೊಂದು ಹೋರಾಟದಲ್ಲೂ ನಾವು ಕಲಾವಿದರು ಪ್ರೋತ್ಸಾಹವನ್ನು ಕೊಟ್ಟು ಬಂದಿದ್ದೀವಿ. ಹಗಲು ರಾತ್ರಿ ನಡೀತಕ್ಕಂಥ ನಿಮ್ಮ ಹೋರಾಟದ ಜೊತೆಗೆ ನಾವು ಶಕ್ತಿಯಾಗಿ ನಿಲ್ತೀವಿ. ಇದು ನಮಗೆ ನೀರು ನಮ್ಮ ಹಕ್ಕು, ನಾವು ಪಡ್ಕೊಳ್ಳೇಬೇಕು. ಇವತ್ತೇನು ಪಡ್ಕೋಬೇಕು ಅಂದ್ರೆ ಪುಸ್ತಕ ಯಾವುದು ಸಿಗಲ್ಲ, ಕಾನೂನಲ್ಲಿ ಘೋಷಣೆ ಆದಂತೆ ನಮ್ಗೆ ಯಾವ್ದು ಅನುಕೂಲಗಳು ಸಿಗ್ತಿಲ್ಲ. ಅವೆಲ್ಲದೂ ಸಹ ಪ್ರತಿಭಟನೆ ಮುಖಾಂತರ ದೊರಕಿಸ್ಕೊಳ್ಳುವಂತ ದುಸ್ಥಿತಿಗೆ ನಾವು ಈಗಾಗಲೇ ಈ ಪ್ರಜಾಪ್ರಭುತ್ವ ಬಂದ್ಬಿಟ್ಟಿದ್ದೀವಿ. ಕೇಳಿಲ್ಲ ಅಂತಂದ್ರೆ ಏನು ಕೊಡಲ್ಲ, ಉಸಿರಾಡೋಕ್ಕೂ ಮುಂದೆ ಇದನ್ನ ತಗೋಬೇಕಾಗುತ್ತೆ. ಆ ಮಟ್ಟದಲ್ಲಿ ನಾವು ಬದುಕ್ತಿದ್ದೀವಿ. ನಾವು ಜನಗಳು ಹೆಂಗ್ ಇರ್ಬೇಕಾದ್ರೆ ಜಾನುವಾರುಗಳು, ಪಶು ಪಕ್ಷಿಗಳು ಔಷಧಿ ಏನು, ನಾವೀಗಾಗಲೇ ಈ ನಮ್ಮ ಚಿಕ್ಕನಾಯಕನಹಳ್ಳಿ ಪ್ರಕೃತಿ ಸಂಪತ್ತನ್ನ ಕಳ್ಕೊಂಡಿದೀವಿ. ಯಾರು ಏನು ಹೋರಾಟ ಮಾಡಿದ್ರು ನಿಲ್ಲಿಲ್ಲ, ದೋಚ್ಕೊಂಡು ಹೋದ್ರು ಎಲ್ಲ. ಈಗ ರೈತರು ಈಗ ಬೀದಿಗೆ ಬಂದು ನಿಲ್ಲಂತ ಪರಿಸ್ಥಿತಿ ಬಂದಿದೆ. ತೋಟ ತುಟಿಗಳೆಲ್ಲ ಹಾಳಾಗಿದೆ, ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ವ್ಯವಸಾಯಕ್ಕೂ ನೀರಿಲ್ಲ. ಹಾಗಾಗಿ ನೀರು ನಮಗೆ ಮೊದಲ ಆದ್ಯತೆ. ಹಾಗಾಗಿ ನೀವೆಲ್ಲರೂ ಏನು ಹೋರಾಟ ಮಾಡ್ತಿದ್ದೀರಾ, ನಿಮ್ಮ ಜೊತೆ ನಾವು ಇರ್ತೀವಿ. ನಾವು ಈ ಒಂದು ದಿನದ ಮೆಂಬರ್ ಅಲ್ಲ, ಸದಾಕಾಲ ನಿಮ್ಮ ಹಿಂದೆ ಇರ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ಎಲ್ಲ ಕಲಾವಿದರ ಒಟ್ಟಿಗೆ ಮೇರೆಗೆ ನಾವೆಲ್ಲರೂ ಸಹ ಸೂಚನೆ ಮಾಡ್ತೇವ. ನಾವು ನಿಮ್ಮ ಜೊತೆಗೆ ಧರ್ಮನೂ ಇರ್ತೀವಿ, ಪ್ರತಿಭಟನೆಯಲ್ಲೂ ಇರ್ತೀವಿ. ಇದು ಮುಕ್ತಾಯ ಅಂತ ಆಗೋವರೆಗೂ, ನಾವು ಯಶಸ್ವಿ ಆಗೋವರೆಗೂ ನಿಮ್ಮ ಕೈಯಲ್ಲಿ ಜೊತೆಯಾಗಿ ಇರ್ತೀವಿ. ನಿಮ್ಮ ಸಹಕಾರ ನಮಗೂ ಇರಲಿ, ನಾವು ಸಹಕಾರ ಹೋರಾಟ ಕೊಡ್ತೀವಿ. ನಮಗೆ ಮೇನ್ ಬೇಕಾಗಿರೋದು ನೀರು ಆದಷ್ಟು ಬೇಗ ಈ ನಮ್ಮ ತಾಲೂಕಿಗೆ ಹರಿಬೇಕು ಅನ್ನೋದು. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಡ್ಡಿ ಕಟ್ಟಂತ ರೈತರು ಬೋರ್ ಕೊರ್ಸಿ ಸಾಕಾಗಿ ಮನೆ ಮಠನೂ ಮಾಡ್ಕೊಳ್ಳುವಂತ ಮಟ್ಟಕ್ಕೆ ಬಂದಿದ್ದಾರೆ. ಸರ್ಕಾರದಿಂದ ಬರೀ ಹೇಳಿಕೆಗಳು ಆಗ್ತವೆ. ಇಲ್ಲಿ ಅಧಿಕಾರ ಮಾಡೋರು ಬೇರೆ ಬೇರೆ ತರದಲ್ಲೆಲ್ಲ ಕಲಿಯಿಂದಾಗಿರ್ತಾರೆ. ರೈತರನ್ನ ಯಾರು ಗಮನಿಸ್ತಿಲ್ಲ. ಆ ಗಮನಿಸುವಂತ ಪ್ರಯತ್ನ ಆಗ್ಬೇಕು. ಅದು ಈ ಹೋರಾಟದ ಮುಖಾಂತರ ಅಂತೇಳಿ ಆ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಆಶಿಸಿ